ಕಾರ್ಮಿಕ ಮಂತ್ರಿಗಳು ಬರಲೇಬೇಕು, ಕಾರ್ಮಿಕ ಮಂತ್ರಿಗಳು ಬರಲೇಬೇಕು, ಸರ್ಕಾರದ ಪರವಾಗಿ ಪ್ರತಿನಿಧಿಗಳು ಬರಲೇಬೇಕು, ಕಾರ್ಮಿಕ ವರ್ಗದ ಐಕ್ಯತೆ ಚಿರಾಯವಾಗಲಿ. ಪ್ರಾರಂಭದಲ್ಲಿ ನಾನು ಸಹ ಹೇಳಿದೆ, ಅವರು ಹೇಳೋದು ಇದೊಂದು ಅಪರೂಪದ ಸಂಗಮ. ಇಲ್ಲಿ ನಾಳೆ ಕೆಲಸ ಗ್ಯಾರಂಟಿ ಇರ್ತದ, ಕೆಲಸ ಸಿಗುತ್ತಾ, ಕೂಲಿ ಸಿಗುತ್ತಾ ಅನ್ನುವಂಥ ಖಾತ್ರಿಯೇ ಇಲ್ಲದೆ ಇರುವಂಥ ಜನರಿಂದ ಹಿಡಿದು 1,20,000 ರೂಪಾಯಿ ಸಂಬಳ ತಗೊಳ್ಳುವಂಥ ವಿಭಿನ್ನ ಸ್ವರೂಪದ ಜನವಿಭಾಗ ಇಲ್ಲಿರೋದ್ರಿಂದ ನಿಮ್ಮ ಮುಖಗಳು ನೋಡುವಾಗ ಕೆಲವರು ಯಾಕೋ ನಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ ಅಂಥೇಳಿ ಅನ್ನಿಸ್ತದೆ. ಮಾತಾಡಿದ್ದೆಲ್ಲ ಜನರ ಬದುಕಿನ ಕಷ್ಟನೇ. ಆದರೆ ನಾವು ಮಾಡೋ ಕೆಲಸದ ಹೆಸರು ಹೇಳದೇ ಇರೋದ್ರಿಂದ ನಮ್ಗೆ ಅನಿಸುತ್ತೆ ನಮ್ಮ ಬಗ್ಗೆನೇ ಮಾತಾಡ್ತಾ ಇಲ್ಲ, ಇವರು ಏನೇನೋ ಮಾತಾಡ್ತಾವ್ರೆ ಅಂತ. ಹೌದಾ? ಹೌದಂತೆ. ಕೆಲವರು ಪ್ರಾಮಾಣಿಕವಾಗಿ ಹೌದು ಅಂಥೇಳಿ ಒಪ್ಕೊಳ್ತಾ ಇದ್ದೀರಿ. ಹಂಗಾಗಿ ಇದು ಸರಿದೂಗಿಸ್ಬೇಕಾದಂಥ ಅಗತ್ಯನೂ ಇದೆ ಅಂಥೇಳಿ ಅನಿಸ್ತೇನೆ. ಸರಿದೂಗಿಸ್ಬೇಕಾಗಿರೋದೇನು ಅಂದರೆ, ಇಷ್ಟೊತ್ತು ಮೀನಾಕ್ಷಿ ಅವ್ರು ಮಾತಾಡಿದ್ದು ಜನ ಆಗಿ ನಾವೆಲ್ಲ ಅನುಭವಿಸುವಂಥ ಕಷ್ಟಗಳಿಗೆ ಸರ್ಕಾರಗಳ ನೀತಿಗಳು ಹೇಗೆ ಕಾರಣ ಆಗಿದ್ದಾವೆ ಅನ್ನುವಂಥ ಅಂಶಗಳು. ಅದು ನಮ್ಮ ಬದುಕಿನ ಮೇಲೆ ಖಂಡಿತವಾಗಿ ಅದರ ಪ್ರಭಾವ ಇದ್ದೇ ಇರ್ತದೆ. ಕಮ್ರೇಡ್ಸ್, ಇಲ್ಲಿ ಮಜ್ಜಿಗೆ ವಿತರಣೆ ಮಾಡ್ತದೆ ಅಂತೇಳಿ ಸಂಗಾತಿಗಳು ಇಲ್ಲಿ ಬರ್ತಾ ಇದ್ದಾರೆ. ನೀವು ಕುಳಿತಿರೋ ಸ್ಥಳಕ್ಕೆ ನಮ್ಮ ವಾಲಂಟಿಯರ್ಸ್ ಬಂದು ಅವ್ರು ಟೀ ಶರ್ಟ್ ಹಾಕ್ಕೊಂಡಿರ್ತಾರೆ, ಕೊಡ್ತಾರೆ. ಒಂದು 10 ನಿಮಿಷ ಸಹಕಾರ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತೇವೆ. ಸಾರಿ, ಕಂಟಿನ್ಯೂ ಮಾಡಿ ಕಮ್ರೇಡ್. ಸೊ ಇಲ್ಲಿ ಗುತ್ತಿಗೆ ಕಾರ್ಮಿಕರಿದ್ದೀರಿ. ಎಷ್ಟು ಜನ ಗುತ್ತಿಗೆ ಕಾರ್ಮಿಕರಿದ್ದೀರಿ? ಒಂದ್ಸತಿ ಕೈ ಎತ್ಬೋದಾ? ಅನಿಶ್ಚಿತತೆ ಹೊಂಟ್ಬಿಟ್ಟವ್ರು ಅವರು ಮನೆ ಕಡೆಗೆ. ಬೇರೆ ಬೇರೆ ಮುನ್ಸಿಪಾಲ್ಟಿಲಿ, ಫ್ಯಾಕ್ಟ್ರಿಲಿ, ಸರ್ಕಾರಿ ಇಲಾಖೆಗಳಲ್ಲಿ ಗುತ್ತಿಗೆ ಕೆಲಸ ಮಾಡೋರು ಇವತ್ತಿಲ್ಲಿ ಬಂದಿದ್ದಾರೆ. ವಿಶೇಷವಾಗಿ ಮುನ್ಸಿಪಾಲ್ಟಿಲಿ ಕೆಲಸ ಮಾಡುವಂಥವ್ರದ್ದು ಒಂದು ದೊಡ್ಡ ವಿಭಾಗದ ಕಾರ್ಮಿಕರು ಇಲ್ಲಿ ಬಂದಿದ್ದಾರೆ. ಗುತ್ತಿಗೆ ಕಾರ್ಮಿಕರ ಪ್ರಶ್ನೆಯಲ್ಲಿ ಕಾಮ್ರೇಡ್ ಮೀನಾಕ್ಷಿ ಸುಂದರಂ ಅವರು ಮಾತಾಡ್ತಾ, ರಾಜ್ಯ ಸರ್ಕಾರ ಯಾರೆಲ್ಲ 240 ದಿನಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿದ್ದಾರೆ ಆ ಎಲ್ಲ ಕಾರ್ಮಿಕರ ಸೇವೆಗಳನ್ನು ಕಾಯಂ ಮಾಡುವಂಥ ಒಂದು ಶಾಸನವನ್ನು ರಾಜ್ಯ ಸರ್ಕಾರ ರೂಪಿಸ್ಬೇಕು ಅಂದಾಗ ಅದರಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರ ಹೆಸರು ಬರಲಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು. ಮುನ್ಸಿಪಾಲ್ಟಿಲಿ ಕಸ ಗುಡಿಸೋರು, ಲೋಡರ್ಗಳು, ನೀರು ಬಿಡೋರು, UGD ಅವರು, ಪಾರ್ಕಲ್ಲಿ ಕೆಲಸ ಮಾಡೋರು, ಸ್ಮಶಾನದಲ್ಲಿ ಕೆಲಸ ಮಾಡೋರು, ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಕೆಲಸ ಮಾಡೋರು. ನೋಡ್ರಿ, ಮುನ್ಸಿಪಾಲ್ಟಿಲೇ ಎಷ್ಟು ಕಡೆ ಕೆಲಸ ಮಾಡುವಂಥ ಕಾಂಟ್ರಾಕ್ಟ್ ಕಾರ್ಮಿಕರಿದ್ದಾರೆ. ನಿಮಗೆ ಗೊತ್ತಿದೆ, ಫ್ಯಾಕ್ಟ್ರಿಗಳಲ್ಲಿರುವಂಥ ಕಾಂಟ್ರಾಕ್ಟ್ ಕಾರ್ಮಿಕರ ಬಗ್ಗೆ ಮಾತಾಡಿದ್ರೆ ನಮ್ಮ ಕಾಯಂ ಕಾರ್ಮಿಕರಿಗೆ ಕೋದಂಡ್ರಮ್ ಸ್ವಲ್ಪ ಸಿಟ್ಟು ಬಂದ್ಬಿಡ್ತದೆ. ಅದು ಯಾಕೆ ಮಾತಾಡ್ತೀರಿ, ನಮ್ಮದು COD ಮಾತಾಡಿ ಸರ್ ಅಂತ. ಅವರು ಹಂಗೆ ಇರೋದು. ನಾಳೆ ನನ್ನ ಉದ್ಯೋಗಕ್ಕೆ, ನನ್ನ ವೇತನದ ಮಟ್ಟಕ್ಕೆ ಅಪಾಯ, ಅವರನ್ನು ನನ್ನ ಜೊತೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ತಿಳುವಳಿಕೆ ನಾವು ಪಡ್ಕೋಬೇಕಾದಂಥ ಅಗತ್ಯ ಇದೆ. ಇದೊಂದು ಸ್ವಲ್ಪ ಕಹಿ ಗುಳಿಗೆ. ಪರ್ಮನೆಂಟ್ ಕಾರ್ಮಿಕರಿರುವಂಥ ಎಲ್ಲ ಕಡೆಗಳಲ್ಲಿ ನಮ್ಮ ಸಂಘಟನೆಗಳು ಕಾಂಟ್ರಾಕ್ಟ್ ಕಾರ್ಮಿಕರ ಪ್ರಶ್ನೆಯನ್ನು ಆದ್ಯತೆಯ ಮೇಲೆ ತಗೊಳ್ಳದೆ ಹೋದರೆ ನಾಳೆ ನಿಮಗೀಗಾಗಲೇ ನೋಡ್ತಾ ಇದ್ದೀರಿ, ನೀವು ಮಾಡೋ ಕೆಲಸದನ್ನು ನೀವು ಅಲ್ಲದೇ ಇದ್ರೂ ಫ್ಯಾಕ್ಟ್ರಿ ನಡೆಸೋದಕ್ಕೆ ಮಟ್ಟದಲ್ಲಿ ಯಾವ್ಯಾವ ಕಾರ್ಮಿಕರನ್ನ ಯಾವ್ಯಾವ ಹೆಸರಲ್ಲಿ ತಂದಿದ್ದಾರೆ ಕಾಯಮೇತರ ಆಗಿ. ಆನ್ ಜಾಬ್ ಟ್ರೈನೀಸು, ಪ್ರೊಡಕ್ಷನ್ ಅಸಿಸ್ಟೆಂಟ್ಸ್, ಹೌದಾ? ಇವರೆಲ್ಲ ನಾನ್ ಯೂನಿಯನ್ ಕ್ಯಾಟಗರಿ ಅವರು. ನಾವು ನಮ್ಮ ಸಂಬಳ ಹೆಚ್ಚಿಗೆ ಆಗಬೇಕು ಅಂತ ಕೇಳಿದ್ರೆ ಅವರು ಕೊಟ್ಟಷ್ಟು ಸಂಬಳ, ಹೇಳಿದಷ್ಟು ಟೈಮ್ ಕೆಲಸ ಮಾಡೋಕ್ಕೆ ತಯಾರಿದ್ದಾರೆ. ಸೊ ಹಾಗಾಗಿ ಗುತ್ತಿಗೆ ಕಾರ್ಮಿಕರ ಪ್ರಶ್ನೆ ಏನಿದೆ, ಫ್ಯಾಕ್ಟ್ರಿಗಳಲ್ಲಿ ಮತ್ತು ಸರ್ಕಾರಿ ಸಂಸ್ಥೆ, ನಿಗಮ, ಮಂಡಳಿಗಳಲ್ಲಿ ಒಂದು ವಿಭಿನ್ನವಾದಂಥ ಸ್ವರೂಪದಲ್ಲಿದೆ. 50 ಜನ ಪರ್ಮನೆಂಟ್ ಕಾರ್ಮಿಕರಿರೋ ಕಡೆ 250-300 ಜನ ಕಾಂಟ್ರಾಕ್ಟ್ ಕಾರ್ಮಿಕರಿದ್ದಾರೆ.
40,000 ತಗೊಳ್ಳುವಂಥ ಕಾಯಂ ಕಾರ್ಮಿಕ ಮಾಡುವಂಥ ಕೆಲಸನ 12-13 ಸಾವಿರ ರೂಪಾಯಿ ತಗೊಂಡು ಕಾಂಟ್ರಾಕ್ಟ್ ಕಾರ್ಮಿಕ ಮಾಡ್ತಾವನೆ. ಹಂಗಾಗಿ ಬಂಡವಾಳಗಾರರು ಈ ಪದ್ಧತಿಯನ್ನ ಹೆಚ್ಚು ಹೆಚ್ಚು ಬಳಸ್ಕೊಳ್ತಾರೆ, ಮೆಷಿನ್ ಮೇಲೆ ಬಿಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ತಗೊಳೋದು. ಹೌಸ್ ಕೀಪಿಂಗ್ ಹೆಸರಲ್ಲಿ ಕಾಂಟ್ರಾಕ್ಟ್ ಲೇಬರ್ ಲೈಸೆನ್ಸ್ ತಗೊಳ್ತಾರೆ, ಬೇರೆ ಎಲ್ಲ ಕೆಲಸಗಳಲ್ಲಿ ಕಾಂಟ್ರಾಕ್ಟ್ ಕಾರ್ಮಿಕರನ್ನು ಬಳಸ್ತಾ ಇದ್ದಾರೆ. ಸೊ ಇದು ಖಾಸಗಿ ವಲಯದಲ್ಲಾದರೆ ಸರ್ಕಾರದ ಕೆಲಸಗಳಲ್ಲಿ ನಿನ್ನೆ ಮೊನ್ನೆ ಒಂದು 3 ದಿನದಿಂದ ಮಹಾನಗರ ಪಾಲಿಕೆಗಳಲ್ಲಿ ನೀರು ಬಿಡೋರು ಮುಷ್ಕರ ಮಾಡಿದ್ರು. ಬಳ್ಳಾರಿ, ತುಮಕೂರು, ಶಿವಮೊಗ್ಗ, ದಾವಣಗೆರೆ ಈ ಕಡೆಯಲ್ಲೆಲ್ಲ ಕಾಂಟ್ರಾಕ್ಟ್ ಕಾರ್ಮಿಕರು ಮುಷ್ಕರ ಮಾಡಿದ್ದಕ್ಕೆ ಊರಲ್ಲಿ ಯಾವುದನ್ನು ತೊಳೆಯೋಕ್ಕೂ ನೀರಿರಲಿಲ್ಲ. ಎಷ್ಟು ಜನ ಅವರೇ ಕಾಂಟ್ರಾಕ್ಟ್ ಕಾರ್ಮಿಕರು? ಕಾಯಂ ಕಾರ್ಮಿಕರು ಎಷ್ಟು ಜನ ಅವರೇ? ಸುಮ್ಮನೆ ಒಂದು ಉದಾಹರಣೆ ತಗೊಂಡು ಮಾತಾಡೋದಾದರೆ 15-20 ಜನ ಕಾಯಂ ಕಾರ್ಮಿಕರಿದ್ದಾರೆ, 250-300 ಜನ ಕಾಂಟ್ರಾಕ್ಟ್ ಕಾರ್ಮಿಕರಿದ್ದಾರೆ. ನೀರು ಜನ ಬದುಕಕ್ಕೆ ಬಹಳ ಮುಖ್ಯವಾದಂಥ ಒಂದು ನಾಗರಿಕ ಸೌಲಭ್ಯ. ಕಾರ್ಪೊರೇಷನ್, ಮುನ್ಸಿಪಾಲ್ಟಿಯವರು ಕೊಡಲೇಬೇಕಾದ ಸೌಲಭ್ಯ. ಆದರೆ ಅಲ್ಲಿ ಕಾಯಂ ಮಾಡೋದಕ್ಕೆ ತಯಾರಿಲ್ಲ. ಯಾಕೆ ಅಂದರೆ ಕಾಯಂ ಆದರೆ 45,000-50,000 ರೂಪಾಯಿ ಸಂಬಳ ಕೊಡಬೇಕು. ಕಾಂಟ್ರಾಕ್ಟ್ ಕಾರ್ಮಿಕರಿಗೆ 10,000-15,000 ಸಂಬಳ ಕೊಟ್ಟು ದುಡಿಸ್ಕೋಬಹುದು. ಆದರೆ ಇದು ಅತ್ಯಂತ ಮುಖ್ಯವಾದಂಥ ಕೆಲಸ. ನಿನ್ನೆ 3 ದಿನ DC ಗಳು, ಕಮಿಷನರ್ಗಳು, MLAಗಳು, ಮಿನಿಸ್ಟ್ರುಗಳು ನೀರು ಬಿಡೋರು ಟೆಂಟಿಗೆ ಬಂದ್ಬಿಟ್ಟು ನಿಮ್ಮ ಸೇವೆ ಭಾಳ ಅಮೂಲ್ಯ ಕಣ್ರಪ್ಪ, ನೀವು ಈ ಟೈಮಲ್ಲಿ ಬೇಸಿಗೆಯಲ್ಲಿ ಸ್ಟ್ರೈಕ್ ಮಾಡಿಬಿಟ್ಟಿದ್ದೀರಿ, ಭಾಳ ಕಷ್ಟ ಆಗುತ್ತೆ, ನೀವೊಂದು ಸ್ವಲ್ಪ ಯೋಚನೆ ಮಾಡ್ಬೇಕು ನೋಡ್ರಿ. ಮಕ್ಕಳೆಲ್ಲ ಎಕ್ಸಾಮ್ಗೆ ಹೋಗ್ತಾವ್ರೆ, ಆಸ್ಪತ್ರೆಯಲ್ಲಿ ನೀರಿಲ್ವಂತೆ, ಕೋರ್ಟಲ್ಲಿ ಜಡ್ಜ್ಗೂ ನೀರಿಲ್ವಂತೆ ಅಂತ ಹೇಳಿ ನಿನ್ನೆ ನೀರು ಬಿಡೋನ್ ಕೆಲಸಕ್ಕಿರೋ ಮಹತ್ವ ಇದೆಯಲ್ಲ. ನಿನ್ನೆ ಮೊನ್ನೆ ಕಾರ್ಪೊರೇಷನ್ಗಳಲ್ಲಿ ವಾಸ ಮಾಡುವಂಥ ಬೆಂಗಳೂರು ಬಿಟ್ಟು ಹೊರಗಡೆ ಇರೋರಿಗೆ ಸ್ವಲ್ಪ ಅರ್ಥ ಆಗಿದೆ. ಹಂಗೇನೆ UGDಲಿ ಕೆಲಸ ಮಾಡೋರವ್ರೆ, ಹಂಗೇನೆ ಪಾರ್ಕ್ಗಳಲ್ಲಿ ಕೆಲಸ ಮಾಡೋರವ್ರೆ, ಹಂಗೇನೆ ಆಸ್ಪತ್ರೆಗಳಲ್ಲಿ, ವಾರ್ಡ್ಗಳಲ್ಲಿ ನಾನ್ ಕ್ಲಿನಿಕಲ್ ವರ್ಕರ್ಸ್ ಆಗಿ ಕೆಲಸ ಮಾಡುವಂಥವ್ರು ಇದ್ದಾರೆ. ಹಾಗೇನೆ ಬೆಸ್ಕಾಮಲ್ಲಿ ಮೀಟರ್ ರೈಡರಿಂದ ಹಿಡಿದು ಬೇರೆ ಬೇರೆ ಕೆಲಸ ಮಾಡುವಂಥ ನೌಕರರಿದ್ದಾರೆ. ಇವರೆಲ್ಲರೂ ಕರೆಂಟ್ ಇಲ್ಲದೆ ಇದ್ರೆ ಬದುಕಕ್ಕಾಗಲ್ಲ, ನೀರು ಇಲ್ಲದೆ ಇದ್ರೆ ಬದುಕಕ್ಕಾಗಲ್ಲ. ಮನೆಯಲ್ಲಿ ಟಾಯ್ಲೆಟ್ ರೂಮ್ ಕಟ್ಕೊಂಡು ರಸ್ತೆಯಲ್ಲಿ UGD ಹುಕ್ಕರಿದ್ರೆ ರೋಗ ರುಜಿನಗಳು ಬರ್ತವೆ. ಕಸ ಎತ್ತುವಂಥ ಕಸದ ಲೋಡರ್ಗಳು, ಮನೆಯಿಂದ ಕಸ ಕಲೆಕ್ಟ್ ಮಾಡೋರು ಮನೆ ಹತ್ರ ಬಂದು ಕಸ ಈಸ್ಕೊಂಡು ಹೋಗದೆ ಇದ್ರೆ ಕಸ ಹಾಕಕ್ಕೆ ಜಾಗ ಇಲ್ಲ. ಇವರೆಲ್ಲರ ಸೇವೆ ನಾಗರಿಕರಿಗೆ ಅಗತ್ಯ. ಮುನ್ಸಿಪಾಲ್ಟಿ ಇರೋ ತನಕ, ಕಾರ್ಪೊರೇಷನ್ ಇರೋ ತನಕ ಈ ಕೆಲಸಗಳನ್ನು ಅವ್ರ ಕೈಲಿ ಮಾಡಿಸ್ಲೇಬೇಕು. ಆದರೆ ಅವ್ರ ಸೇವೆಗಳು ಕಾಯಂ ಆಗ್ತಾ ಇಲ್ಲ. ಸೊ ಅವರು ಸಹ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇದು ಸರ್ಕಾರದ ನೀತಿ ಇದೆಯಲ್ಲ, ಗುತ್ತಿಗೆ ಪದ್ಧತಿಯನ್ನು ಉತ್ತೇಜನ ಕೊಡುವಂಥ ನೀತಿ, ಅದರ ಭಾಗವಾಗಿ ನಾವೆಲ್ಲ ಗುತ್ತಿಗೆ ಕಾರ್ಮಿಕರಾಗಿ ಉಳಿದಿದ್ದೀವಿ. ಹಂಗಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಕಾಂಟ್ರಾಕ್ಟ್ ಕಾರ್ಮಿಕರ ಬೇಡಿಕೆಯಾಗಿ ಈ ಬೇಡಿಕೆಯಲ್ಲಿ ಗುತ್ತಿಗೆ ಕೆಲಸದಲ್ಲಿರೋರ ಸೇವೆಗಳನ್ನು ಕಾಯಂ ಮಾಡಬೇಕು ಅನ್ನುವಂಥ ಅಂಶ ಬಂದಿದೆ. ಅದರ ಜೊತೆಗೆ ಯಾರೆಲ್ಲ ಗುತ್ತಿಗೆ ಕೆಲಸ ಮಾಡ್ತಾ ಇದ್ದಾರೆ, ನಿಗಮ, ಮಂಡಳಿ, ಈ ಆಸ್ಪತ್ರೆಯಲ್ಲಿ, ಕಾರ್ಪೊರೇಷನ್ಗಳಲ್ಲಿ, ಅವರಿಗೆ ಇನ್ನೊಂದು ತೂಗುಗತ್ತಿ ಬಂದಿದೆ. ಸರ್ಕಾರ, ನಮ್ಮ ಕಾರ್ಮಿಕ ಸಚಿವರು ಹೊಸದಾದಂಥ ಒಂದು ಯೋಜನೆಯನ್ನು ತಂದಿದ್ದಾರೆ. ಏನದು? ನಿಮಗೆಲ್ಲ ಭಾಳ ಕಾಂಟ್ರಾಕ್ಟ್ರು ತೊಂದರೆ ಕೊಡ್ತಾವನೆ, PF ಕಟ್ಟಲ್ಲ, ESI ಕಟ್ಟಲ್ಲ, ಕರೆಕ್ಟ್ ಆದಂಥ ಸಂಬಳ ಕೊಡಲ್ಲ, ನಿಮಗೆ ಕಿರುಕುಳ ಕೊಡ್ತಾ ಇರೋದ್ರಿಂದ ನಿಮ್ಮನ್ನೆಲ್ಲ ನಾವು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀವಿ, ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳಿ ಕಾರ್ಮಿಕರ ಸಹಕಾರ ಸಂಘದಡಿಯಲ್ಲಿ ಗುತ್ತಿಗೆ ಕಾರ್ಮಿಕರನ್ನು ತರ್ತೀವಿ ಅಂತ ಹೇಳಿತಾ ಇದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯದ 4 ಜಿಲ್ಲೆಗಳಲ್ಲಿ ಸರ್ಕಾರಿ ವಲಯದ ಗುತ್ತಿಗೆ ಕಾರ್ಮಿಕರನ್ನು ಸಹಕಾರ ಸಂಘದ ಅಡಿಯಲ್ಲಿ ತರುವಂಥ, ಆ ಮೂಲಕ ಜೀವನದಲ್ಲಿ ಯಾವತ್ತೂ ಈ ಕಾರ್ಮಿಕರು ಕಾಯಮ್ಮೇ ಆಗದೆ ಇರೋಂಗೆ ನೋಡ್ಕೊಳ್ಳುವಂಥ ಒಂದು ಯೋಜನೆಯನ್ನು ಸರ್ಕಾರ ರೂಪಿಸಿದೆ. ನಾವು ಬೆಂಬಲಿಸೋಕ್ಕಾಗುತ್ತಾ? ಅದನ್ನು ಬೆಂಬಲಿಸೋಕ್ಕಾಗುತ್ತಾ ಇಲ್ವಾ? ಆಗಲ್ಲ. ಯಾಕಾಗಲ್ಲ? ನಾವು ಇಲ್ಲಿ ಕೆಲವರೆಲ್ಲ ಕೂತಿದ್ದಾರೆ 10 ವರ್ಷ, 12 ವರ್ಷ, 15 ವರ್ಷ, 20 ವರ್ಷದಿಂದ ಜೀವನದಲ್ಲಿ ಕಾಯಂ ಆಗ್ತದೆ, ಕಾಯಂ ಆಗಿ ನಾನು ಸ್ವಲ್ಪ
ಎಲ್ರಂಗೆ ಬದುಕ್ಬೋದು, 4 ಕಾಸು ಜಾಸ್ತಿ ಸಿಗ್ತದೆ ಅಂತ ಆಸೆ ಇಟ್ಕೊಂಡು ಕೆಲಸ ಮಾಡ್ತಾವ್ರೆ. ಅವರೆಲ್ಲರ ಆಸೆಗಳಿಗೆ, ಗುತ್ತಿಗೆ ಕಾರ್ಮಿಕರ ಆಸೆಗಳಿಗೆ, ಕಾಯಮಾತಿಯ ಆಸೆಗಳಿಗೆ ಎಳ್ಳು ನೀರು ಬಿಡುವಂಥ ಕೆಲಸ ಈ ಸೊಸೈಟಿಯ ಮೂಲಕ ಮಾಡೋಕ್ಕೆ ಹೊರಟಿದೆ ಸರ್ಕಾರ. ಸಿದ್ದರಾಮಣ್ಣವರು 2018ರಲ್ಲಿ ಗುತ್ತಿಗೆ ಕಾರ್ಮಿಕರನ್ನ ಕಾಯಂ ಮಾಡೋದಕ್ಕೆ ಮುನ್ಸಿಪಾಲ್ಟಿಯಲ್ಲಿ ಒಂದು ತಿದ್ದುಪಡಿಗಳನ್ನು ತಂದರು, ಕಾರ್ಪೊರೇಷನ್ ಆ್ಯಕ್ಟಿಗೆ ಮತ್ತು ಮುನ್ಸಿಪಲ್ ಆ್ಯಕ್ಟಿಗೆ. ಪೌರ ಕಾರ್ಮಿಕರನ್ನ ಕಾಯಂ ಮಾಡ್ತೀವಿ ಅಂತ ಹೇಳಿದ್ರು. ಪೌರ ಕಾರ್ಮಿಕರು ಅಂತಂದರೆ ಮುನ್ಸಿಪಾಲ್ಟಿಲಿ ಕೆಲಸ ಮಾಡೋರೆಲ್ಲರೂ ಪೌರ ಕಾರ್ಮಿಕರು ಅಂತ ನಾವು ನೀವು ಭಾವಿಸ್ಕೊಳ್ತೀವಿ. ಆದರೆ ಅದರಲ್ಲಿ ಕಸದ ಜೊತೆ ಕೆಲಸ ಮಾಡುವಂಥ ಕಸ ಗುಡಿಸೋರಿಗೆ ಮಾತ್ರ ಕಾಯಂ ಮಾಡಿ, ಕಸ ಎತ್ತಿ ಟ್ಯಾಕ್ಟ್ರಿಗೆ ಹಾಕ್ತಾನಲ್ಲ ಅವ್ರನ್ನ ಕಾಯಂ ಮಾಡಿಲ್ಲ, UGDಲಿ ಕೆಲಸ ಮಾಡೋರು ಕಾಯಂ ಮಾಡಿಲ್ಲ, ನೀರು ಬಿಟ್ಟವ್ರು ಕಾಯಂ ಮಾಡಿಲ್ಲ. ಮುನ್ಸಿಪಾಲ್ಟಿಲಿ ಕೆಲವ್ರನ್ನ ನೇರ ಪಾವತಿ, ನೇರವಾಗಿ ಗುತ್ತಿಗೆದಾರ ಇಲ್ಲದೇ ಮುನ್ಸಿಪಾಲ್ಟಿಗಳೇ ಸಂಬಳ ಕೊಡುವ ವ್ಯವಸ್ಥೆ ಇದೆ. ಅಂಥ ವ್ಯವಸ್ಥೆ ಇರುವಾಗ ಈ ಸಹಕಾರ ಸಂಘ ಯಾಕೆ ತರ್ತಾ ಇದ್ದೀರಿ? ಇದರ ಅಗತ್ಯ ಏನಿದೆ? ಸೊ ಹಂಗಾಗಿ ಸಹಕಾರ ಸಂಘ ಅಂತಂದರೆ ನೀವು ಅದರಲ್ಲಿ ಸಹಕಾರಿ ಅಂತ ಆದರೆ ನೀವು ನಿಮಗೆ ನೀವೇ ಓನರು, ಯಾರ ಅಡಿಯಲ್ಲಿ ನೀವು ಕೆಲಸ ಮಾಡ್ತೀರಿ. ಸಹಕಾರ ಸಂಘದಲ್ಲಿ ಕೆಲಸ ಮಾಡೋದ್ರಿಂದ ನೀವೇ ರಚನೆ ಮಾಡ್ಕೊಂಡಂಥ ಸಹಕಾರ ಸಂಘ ಅದು. ಅದಕ್ಕೆ ಅಧ್ಯಕ್ಷರು ಯಾರು ಇರ್ತಾರೆ ಅಂದರೆ DC ಅವ್ರ ಅಧ್ಯಕ್ಷರು ಇರ್ತಾರೆ, ಸೆಕ್ರೆಟ್ರಿ ಬಂದು ಲೇಬರ್ ಆಫೀಸರ್ ಇರ್ತಾರೆ. ಈಗ 10 ವರ್ಷದಿಂದ ನೀವು ಒಂದು ಕಡೆ ಕೆಲಸ ಮಾಡ್ತಿದ್ರೆ ತಿಂಗಳಿಗೆ ಒಂದೊಂದು ಕಡೆ ಅವ್ರ ಕೆಲಸಕ್ಕೆ ನಿಮ್ಮನ್ನು ನಿಯೋಜಿಸ್ಬೋದು. ನಿಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಸರ್ಕಾರ ಇರೋದಕ್ಕಿಂತ ವ್ಯವಸ್ಥೆಗಿಂತ ಇನ್ನೂ ಹತ್ತತ್ತ ಕೆಟ್ಟ ಸ್ಥಿತಿಗೆ ಕರ್ಕೊಂಡು ಹೋಗುವಂಥ ನಡೆಗಳನ್ನು ಸರ್ಕಾರ ಗುತ್ತಿಗೆ ಕಾರ್ಮಿಕರ ಪ್ರಶ್ನೆಯಲ್ಲಿ ಮಾಡ್ತಾ ಇದೆ. ಹಾಗಾಗಿ CITU ಭಾಳ ಸ್ಪಷ್ಟವಾಗಿ ಈ ಸಹಕಾರ ಸಂಘದಡಿಯಲ್ಲಿ ನಿಗಮ, ಮಂಡಳಿ, ಮುನ್ಸಿಪಾಲ್ಟಿ, ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಗುತ್ತಿಗೆ ಕಾರ್ಮಿಕರ ತರುವಂತಹ ನಡೆ ಏನಿದೆ ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಈಗ ಲೇಬರ್ ಮಿನಿಸ್ಟ್ರು ಬಂದಾಗ ಆ ಪ್ರಶ್ನೆಯನ್ನು ಅವ್ರ ಮುಂದೆ ಈಗಾಗಲೇ ನಾವು ಹೇಳಿದ್ದೀವಿ. ಅವರಿಂದ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟೀಕರಣವನ್ನು ಸಹ ಪಡ್ಕೋಬೇಕಾಗ್ತದೆ. ಸೊ ಇನ್ನು ಗುತ್ತಿಗೆ ಕಾರ್ಮಿಕರ ವಿಚಾರ ಹಿಂಗಾದರೆ ಅಸಂಘಟಿತ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. CITUನ ಮುತುವರ್ಜಿಯಿಂದಾಗಿ ಕರ್ನಾಟಕ ರಾಜ್ಯದಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಕೆಲಸ ಮಾಡ್ತಾ ಇರುವಂಥ CITU ಅಲ್ಲದೆ ಇರುವಂಥ ಯೂನಿಯನ್ಗಳೆಲ್ಲ ಸೇರಿ ಒಂದು ಒಕ್ಕೂಟವನ್ನು ರಚನೆ ಮಾಡಿದೆ. ಕಾಮ್ರೇಡ್ ಮಹೇಶ್ ಪತ್ತರ್ ಅವರು ಅದಕ್ಕೆ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವು ಟೈಲರ್ಗಳ ಸಂಘಟನೆಯವರು, ಹಾಗೆ ನೇಕಾರರು, ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರುಗಳು ಬಂದಿದ್ದೀರಿ, ನಿಮಗೆ ಸ್ವಾಗತ. ಮನೆ ಕೆಲಸಗಾರರಿದ್ದೀರಿ, ಬೀಡಿ ಕಾರ್ಮಿಕರಿದ್ದೀರಿ, ಬೀದಿ ಬದಿ ವ್ಯಾಪಾರಿಗಳಿದ್ದೀರಿ, ಹಮಾಲ್ರಿದ್ದೀರಿ. ಬದುಕು ಅನಿಶ್ಚಿತತೆಯಿಂದ ಕೂಡಿರುವಂಥ ಅಸಂಘಟಿತ ಕಾರ್ಮಿಕರು ಸರ್ಕಾರದ ಖಜಾನೆಗೆ ಕೊಡುವಂಥ ತೆರಿಗೆಯಲ್ಲಿ ಅಸಂಘಟಿತ ಕಾರ್ಮಿಕರದು ಭಾಳ ಸಿಂಹಪಾಲಿದೆ. ಆದರೆ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಈ ಅಸಂಘಟಿತ ಕಾರ್ಮಿಕರಿಗೆ ಸಮಗ್ರವಾದಂಥ ಒಂದು ಕಲ್ಯಾಣ ಯೋಜನೆಗಳನ್ನು ರೂಪಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಈಗ ಅಂಬೇಡ್ಕರ್ ಸಹಾಯ ಹಸ್ತ ಅಂಥೇಳಿ 2018ರಿಂದ ಸಿದ್ದರಾಮಯ್ಯನವರ ಸರ್ಕಾರ ಜಾರಿಗೆ ತಂದಿರುವಂತಹ ಒಂದು ಯೋಜನೆ ಏನಿದೆ, ಅಸಂಘಟಿತ ಕಾರ್ಮಿಕರಿಗೆ ಕಾರ್ಡ್ ಕೊಡ್ತಾರೆ. ಎಷ್ಟು ದಿನ ಅದಕ್ಕೇನೂ ಇರಲಿಲ್ಲ. ಇತ್ತೀಚೆಗೆ ಸರ್ಕಾರ ಅವ್ರಿಗೊಂದು ವಿಮೆ ತಂದಿದೆ. ವಿಮೆ ಹೆಂಗಿದೆ ಅಂತಂದರೆ, ಕಾರ್ಮಿಕ ಸತ್ತೋದ್ರೆ 2 ಲಕ್ಷ ರೂಪಾಯಿ ಬರ್ತದೆ. ಅಂದರೆ ಸರ್ಕಾರದಿಂದ ಏನಾದರೂ ಅಸಂಘಟಿತ ಕಾರ್ಮಿಕರು ಪಡ್ಕೋಬೇಕಾದ್ರೆ ಸತ್ತೋಗ್ಬಿಡ್ಬೇಕು ಅವರು. ಬದುಕಿರುವಾಗ ಏನು ಕೊಡ್ತಾರೆ ಅಂತ. ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಅಂದರೆ, ಸಾಮಾಜಿಕ ಭದ್ರತೆ ಏನನ್ನೆಲ್ಲ ಒಳಗೊಂಡಿರ್ತದೆ ಅಂಥೇಳಿ ನಾವು ಕಾರ್ಮಿಕ ಸಚಿವರಿಗೆ ಜ್ಞಾಪಿಸೋದಕ್ಕೆ ನಾವು ಇಚ್ಛಿಸ್ತೀವಿ. ಸಾಮಾಜಿಕ ಭದ್ರತೆ ಅಂದರೆ ಅಸಂಘಟಿತ ಕಾರ್ಮಿಕರು, ಮನೆ ಕೆಲಸಗಾರರು, ಬೀದಿ ಬದಿ ವ್ಯಾಪಾರಿಗಳು, ಹಮಾಲರು, ಇನ್ಯಾರೆಲ್ಲ ನಾವಿದ್ದೀವಲ್ಲ, ನಮ್ಮ ಆರೋಗ್ಯ ಕೆಟ್ಟರೆ, ವಿಪರೀತ ಖರ್ಚು ಬರುವಂಥ ಸಂದರ್ಭ ನಿರ್ಮಾಣ ಆದರೆ, ನಮಗೆ ESI ಇಲ್ಲ ಫ್ಯಾಕ್ಟ್ರಿ ವರ್ಕರ್ಗಳಿಗಿರೋ ಹಾಗೆ, ನಮ್ಮ ಆರೋಗ್ಯದ ವೆಚ್ಚವನ್ನು ಭರಿಸುವಂಥ ಯೋಜನೆಯನ್ನು ರೂಪಿಸಬೇಕು ಅಂತ. ನಮಗೆ ಕೆಲಸ ಸಿಗದೇ ಇರುವಂಥ ದಿನಗಳಲ್ಲಿ, ಕೂಲಿ ಸಿಗದೇ ಇರುವಂಥ ದಿನಗಳಲ್ಲಿ ನಾವು ಬದುಕಬೇಕು, ಅದಕ್ಕೆ ಸಹಾಯವನ್ನು ಕೊಡುವಂಥ ಯೋಜನೆಯನ್ನು ರೂಪಿಸಬೇಕು ಅಂತ. 60 ವರ್ಷ ಆಗುತ್ತೆ, ದೇಹದಲ್ಲಿ ಶಕ್ತಿ ಇರುವಾಗ ಕಷ್ಟಪಟ್ಟು ಈ ಸಮಾಜಕ್ಕೆ ದುಡ್ದಿರ್ತೀವಿ, ಮೂಟೆ ಹೊತ್ತಿರ್ತೀವಿ, ಬೀದಿಲಿ ಬಿಸಿಲಲ್ಲಿ ನಿಂತ್ಕೊಂಡು ಕೆಲಸ ಮಾಡಿರ್ತೀವಿ,
ಮನೆ ಮನೆ ಮುಸ್ರೆ ತಿಕ್ಕಿರ್ತೀವಿ, ನಮಗೆ 60 ವರ್ಷ ಆದಮೇಲೆ ಕೆಲಸ ಮಾಡೋಕ್ಕೆ ಶಕ್ತಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಒಂದು ಪಿಂಚಣಿಯನ್ನು ಕೊಡಬೇಕು. ಭಾರತ ಸರ್ಕಾರ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನಿನ ಸಾಮಾಜಿಕ ಭದ್ರತೆಯ ಒಡಂಬಡಿಕೆಗೆ ಸಹಿ ಹಾಕಿದೆ. ಅದರ ಪ್ರಕಾರ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಭದ್ರತೆಯನ್ನು ಕೊಡುವಂಥ ಹೊಣೆಗಾರಿಕೆ ಭಾರತ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಗಳಿಗೆ ಇದೆ. ಆದರೆ ಈ ವಿಚಾರದಲ್ಲಿ ಪಿಂಚಣಿ ಎಲ್ರಿಗೂ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಸರ್ಕಾರ ಯಾವ ಯೋಜನೆಗಳನ್ನು ಹೊಂದಿಲ್ಲ. ಒಂದೇ ಒಂದು ಪಿಂಚಣಿ, ಅಸಂಘಟಿತ ಕಾರ್ಮಿಕರಿಗೆ ಪಿಂಚಣಿ ಕೊಡುವಂಥ ಯೋಜನೆ ರಾಜ್ಯ ಸರ್ಕಾರ ರೂಪಿಸಿರೋದು ಕಟ್ಟಡ ಕಾರ್ಮಿಕರಿಗೆ. ಅವರು 58 ವರ್ಷ ಆದರೆ ಅವರಿಗೆ ಪಿಂಚಣಿಯನ್ನು ಈಗ ಕೊಡ್ತಾ ಇರುವಂಥ ಯೋಜನೆ ಇದೆ. ಅವರಿಗೆ ಇದ್ದಿದ್ರಲ್ಲಿ ಅಸಂಘಟಿತ ಕಾರ್ಮಿಕರಲ್ಲಿ ಒಳ್ಳೆಯ ಸೌಲಭ್ಯಗಳು ಇರುವಂಥ ವ್ಯವಸ್ಥೆ, ಜಾರಿಯಲ್ಲಿ ಕೆಲವು ಸಮಸ್ಯೆಗಳಿವೆ. ಅದು ಅವ್ರ ನಾಯಕರು ಮಾತಾಡ್ತಾ ಹೇಳ್ತಾರೆ, ಮಗಳ ಮದುವೆ ಮಾಡಿದ್ರೆ, ಮಗನ ಮದುವೆ ಮಾಡಿದ್ರೆ 50,000 ರೂಪಾಯಿ ಕೊಡ್ತಾರೆ. ಕಟ್ಟಡ ಕಾರ್ಮಿಕರಿಗೆ ಪಿಂಚಣಿ ಕೊಡೋಕ್ಕೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋಕ್ಕೆ, ಸ್ಕಾಲರ್ಶಿಪ್ಗಾಗಿ CITUನ ಕಟ್ಟಡ ಕಾರ್ಮಿಕ ಸಂಘಟನೆ ಹೈಕೋರ್ಟ್ಗೆ ಹೋಗಿ ನಡೆಸಿದಂಥ ಹೋರಾಟ, ಅದರ ಚರಿತ್ರೆ ಕಾಮ್ರೇಡ್ ಮಹಾಂತೇಶ್ ಅವರು ಮಾತಾಡ್ತಾರೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋಕ್ಕೆ ಗಾರೆ ಕೆಲಸದವ್ರಿಗೆ, ಪೇಂಟರ್ಗೆ, ಪ್ಲಂಬರ್ಗೆ ಸಾಧ್ಯ ಆದರೆ ಅದು ನಮಗೆ ಯಾಕೆ ಸಾಧ್ಯ ಆಗೋದಿಲ್ಲ? ಹಂಗಾಗಿ ಅಸಂಘಟಿತ ಕಾರ್ಮಿಕರಿಗೆ ಸಮಗ್ರವಾದಂಥ ಯೋಜನೆಯೊಂದನ್ನು ರೂಪಿಸಬೇಕು ಅನ್ನುವಂಥ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಒಕ್ಕೂಟ ಕಾರ್ಮಿಕ ಸಚಿವರನ್ನು ಭೇಟಿ ಮಾಡಿದೆ. ಈ ಬಾರಿ ಕನಿಷ್ಠ 500 ಕೋಟಿ ರೂಪಾಯಿಗಳನ್ನು ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಕೊಡೋದ್ರ ಮೂಲಕ ಈ ರೀತಿಯ ಸಾಮಾಜಿಕ ಭದ್ರತೆಯ ಅಂಶಗಳನ್ನು, ಯೋಜನೆಗಳನ್ನು ಜಾರಿ ಮಾಡೋದಕ್ಕೆ ಮುಂದಾಗಬೇಕು ಅಂತನ್ನುವಂಥ ಒತ್ತಾಯವನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೀವಿ.